ಧರ್ಮಸ್ಥಳ ಮಂಜುನಾಥನಿಗೆ ಇಡೀ ದೇಶದಾದ್ಯಂತ ಭಕ್ತರಿದ್ದಾರೆ. ಎಲ್ಲೋ ಒಂದ್ ಕಡೆ ನೀವು ಈ ಒಂದು ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಮಾತಾಡ್ತೀರಿ ಅನ್ನೋ ಕಾರಣಕ್ಕೆ ಇದು ಬೇರೆ ಬೇರೆ ತರದ ಪ್ರಾದೇಶಿಕತೆಗೆ ಹೋಗ್ತಾ ಇದೆ. ಮಂಡ್ಯ, ಮೈಸೂರು ಅಂತ ಅನ್ಬಿಟ್ಟು ಆ ಒಂದು ಮಧ್ಯದಲ್ಲಿ ಅದು ಭಾವನೆಯನ್ನು ಒಡೆಯುವಂತ ಕಾರ್ಯನೂ ಈ ಸಂದರ್ಭದಲ್ಲಿ ನಡೀತಾ ಇದೆ. ಇದನ್ನ ಹೇಗೆ ನೋಡ್ತೀರಾ ನೀವು? ಯಾಕಂದ್ರೆ ಅಲ್ಲಿ ಕರಾವಳಿ ಜನ ಮಾತ್ರ ನಮ್ಮ ದೇವರು ಅನ್ನೋ ರೀತಿ ಆಗಿದೆ. ಯಾಕಂದ್ರೆ ನೆನೆ ಈಗ ಪೋಸ್ಟ್ ಹಾಕಿರುವಂತ ಶಾರದಾ ಭಟ್ ಅವರ ಪೋಸ್ಟ್ ಅಲ್ಲೂ ಕೂಡ ಅದೇ ಹೇಳ್ತಾ ಇದೆ, ಮಂಡ್ಯ ಜನದ ಮೇಲೆ ನಮ್ಗೆ ಇದಿಲ್ಲ ಅನ್ನೋ ತರ ಈಗ ಕ್ಷಮೆ ಕೇಳೋ ಒಂದು ಪೋಸ್ಟ್ ಹಾಕಿದ್ದಾರೆ ಸರ್. ಮಂಡ್ಯ ಜನ ವಿಷಯಕ್ಕೆ ಬೇಡ, ತಪ್ಪಾಗುತ್ತೆ, ಬೇಡ. ಅದನ್ನ ಯಾರೇ ಮಾಡ್ತಿರ್ಲಿ, ಈ ಕುತಂತ್ರಿ ಕೆಲಸಗಳು ಬೇಡ. ನಾವೆಲ್ಲ ಕನ್ನಡಿಗರು. ಆಮೇಲೆ ಕರಾವಳಿ ಸೈಡ್ ಹೋದ್ರೆ ನನಗೆಷ್ಟು ಪ್ರೀತಿ ಕೊಡ್ತಾರೆ, ನನಗೆಷ್ಟು ಗೌರವ ಕೊಡ್ತಾರೆ ನನಗೆ ಪರ್ಸನಲಿ ಗೊತ್ತು. ನಾನು ಅಲ್ಲಿ 2-3 ಫಂಕ್ಷನ್ಗೆ ಹೋಗಿದ್ದೀನಿ. ಆಮೇಲೆ ಅಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಪರಿಚಯ ಇದ್ದಾರೆ. ಅವ್ರು ನನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಹೆಂಗ್ ಮಾತಾಡ್ತಾರೆ ನನಗೆ ಗೊತ್ತು. ನಾವೆಲ್ಲ ಅಣ್ಣ ತಮ್ಮಂದಿರು ಇದ್ದಂಗಿದೀವಿ, ರೈಟ್? ಇದು ಕರಾವಳಿ ಮಂಡ್ಯ ಅನ್ನೋದಕ್ಕಿಂತ ನಾವು ಕರ್ನಾಟಕದವರು, ಕನ್ನಡಿಗರು, ರೈಟ್? ಇದನ್ನ ಸ್ವಲ್ಪ ಈ ಹುಳಗಳು ಅಂತೀವಲ್ಲ ಸರ್, ಅದನ್ನ ನಾವು ಪ್ರಯತ್ನ ಪಡ್ತಾ ಇದೆ, ಬೇಡ. ಯಾಕಂದ್ರೆ ನಾವು ಎಲ್ಲೂ ಬಂದು ನಾವು ಮಂಡ್ಯನ ಎಳ್ದಿಲ್ಲ, ಇಲ್ಲ ಕರಾವಳಿನ ಎಳ್ದಿಲ್ಲ. ಆಮೇಲೆ ಮಂಜುನಾಥ ಬಂದು ನಾವು ಶಿವನ್ ಭಕ್ತರೆ, ಆಯ್ತಾ? ಇವ್ರು ಒಬ್ಬರಿಗೆ ಸೀಮಿತ ಅಲ್ಲ. ಅವ್ರು ಯಾರೋ ಕಮೆಂಟ್ ಹಾಕಿದಾರಲ್ಲ, ಅವ್ರ ಒಬ್ಬರಿಗೆ ಸೀಮಿತ ಅಲ್ಲ ಮಂಜುನಾಥ ಸ್ವಾಮಿ. ನಮಗೂ ದೇವ್ರ ಇಷ್ಟ, ಆ ದೇವ್ರ ಇಷ್ಟ ನಮಗೆ, ನಮ್ಮ ಕ್ಷೇತ್ರನೂ ಅದು, ರೈಟ್? ಸೊ ಹಂಗಿದ್ದಾಗ ಇವ್ರು ಈ ತರ ಎಲ್ಲ ಮಾತಾಡಿ ಇದನ್ನ ಬೇರೆ ರೂಟ್ಗೆ, ಬೇರೆ ಆಯಾಮಕ್ಕೆ ತಿರುಗಿಸೋದು ಚೆನ್ನಾಗಿಲ್ಲ. ಅದನ್ನ ಯಾಕೆ ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ ಸರ್. ತುಂಬಾ ಥ್ರೆಟ್ ಕಾಲ್ಸ್ ಬರ್ತಾ ಇದೆ ಅಂತ ನೆನ್ನೆ ಅಂತ ಏನಂತ ಬೆದರಿಕೆ ಆಗ್ತಾ ಇದೆ? ಅಲ್ಲ, ಥ್ರೆಟ್ ಕಾಲ್ಸ್ ಅಂದ್ರೆ ಅದೇ ಮೆಸೇಜ್ಗಳು ಸರ್. ಮೆಸೇಜ್ ಮಾಡ್ಬಿಡೋದು, ಆಮೇಲೆ ಪಟ್ಟಂತ ಅನ್ಸೆಂಡ್ ಮಾಡ್ಬಿಡೋದು. ಈ ತರ ಕೊಲೆ ಮಾಡ್ತೀವಿ, ಅದು ಮಾಡ್ತೀವಿ. ಆಮೇಲೆ ಈ ತರ ಕಲಾಪತ್ರಗಳನ್ನ ನಾವು 1000 ನೋಡಿದೀವಿ ಸರ್, ನೋಡಿಲ್ದೇ ಏನಲ್ಲ. ಬಟ್ ಆದ್ರೆ ಬೇಡ. ಯಾಕಂದ್ರೆ ಕೊಲೆ ಮಾಡಿದವ್ರನ್ನ ಹಿಡೀರಿ, ನನ್ನ ಕೊಲೆ ಮಾಡ್ತೀರಾ? ನನ್ನಿಂದ ಏನು ಯೂಸ್ ನಿಮ್ಗೆ, ರೈಟ್? ಸೊ ಅದನ್ನ ಮಾಡೋದು ಬೇಡ. ನನಗೂ ಜಗದೀಶ್ ಸರ್ ಫೋನ್ ಮಾಡಿದ್ರು, ನ್ಯಾಯ ಇದ್ರ ಮೇಲೆ ಹೋಗ್ಬೇಕು, ಇದು ದೊಡ್ಡದಾಗುತ್ತೆ, ದಯವಿಟ್ಟು ಬನ್ನಿ ಹೋಗೋಣ. ಆಯ್ತು ಸರ್, ಬರ್ತೀನಿ ಅಂತ ಹೇಳಿದೀನಿ. ಯಾಕಂದ್ರೆ ಇವ್ರಿಗೆ ಹೆದರ್ಕೊಂಡು ಕಂಪ್ಲೇಂಟ್ ಕೊಡ್ತಲ್ಲ ಸರ್ ನಾನು, ಇವ್ರಿಗೆ ಬುದ್ಧಿ ಕಲಿಸ್ಬೇಕಿಂತವ್ರಿಗೆ. ಸರ್ ನಾನು ಯೋಚನೆ ಮಾಡಿ, ನಂದೇನೋ ಒಂದು ಚಿಕ್ಕ ಪುಟ್ಟ ಹೆಸರಿದೆ ಕನ್ನಡದ ಜನತೆಗೆ, ನನಗೆ ಗೊತ್ತು ಯಾರು ಅಂತ. ಸರ್ ನನ್ನೇ ಎದುರಿಸ್ತವ್ರೆ ಅಂದ್ರೆ ಇನ್ ನಾರ್ಮಲ್ ಜನದ ಕತೆ ಏನು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.